ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬಿಎಸ್ ಯಡಿಯೂರಪ್ಪ ಅವರ ಸಾರ್ವಜನಿಕ ಜೀವನದ 50ನೇ ವರ್ಷದ ಅಂಗವಾಗಿ ಮೇ 9ರಂದು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಜಿಲ್ಲೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಯಡಿಯೂರಪ್ಪ ಅವರು ಜನಸಂಘದ ಕಾಲದಿಂದಲೇ ರಾಜಕೀಯ ಪ್ರವೇಶಿಸಿ ರೈತರು, ಮಹಿಳೆಯರು ಹಾಗೂ ಶೋಷಿತರ ಪರ ಕೆಲಸ ಮಾಡುವ ಮೂಲಕ ಭಾರತೀಯ ಜನತಾ ಪಕ್ಷವನ್ನ ಕರ್ನಾಟಕದಲ್ಲಿ ಬಲಪಡಿಸಿದ ನಾಯಕರೆಂದು ಗುರುತಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ರೈತರ ಸಾಲಮನ್ನಾ, ವಿಶೇಷ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನಮನ ಗೆದ್ದಿದ್ದಾರೆ. ಅಭಿಮಾನೋತ್ಸವವನ್ನ ಅಭಿಮಾನಿಗಳೇ ಸ್ವಯಂ ಪ್ರೇರಿತರಾಗಿ ಆಯೋಜಿಸಿದ್ದು, ಲಕ್ಷಾಂತರ ಜನರು ಸೇರುವ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮವು ಅವರ ಸೇವೆಗೆ ಸಲ್ಲಿಸುವ ಗೌರವವಾಗಿದ್ದು, ಇತರರಿಗೆ ಸಾರ್ವಜನಿಕ ಸೇವೆಗೆ ಪ್ರೇರಣೆ ನೀಡಲಿದೆ ಎಂದು ಆಯೋಜಕರು ಹಾಗೂ ಮೊಳಕಾಲ್ಮೂರು ಬಿಜೆಪಿ ಟಿಕೆಟ್ ಪ್ರಬಲ ಆಕಾಂಕ್ಷಿ ಎನ್ ರಘುಮೂರ್ತಿ ತಿಳಿಸಿದ್ದಾರೆ. ಬಂಧುಗಳಿಗೆ ಮತ್ತು ರಾಜ್ಯದ ವಿವಿಧ ಕಡೆ ಇರುವಂತಹ ಹಿತೈಷಿಗಳಿಗೆ ನಮಸ್ಕಾರ. ಏನು ಅಂತ ಹೇಳಿದ್ರೆ, ಇದೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಈ ರಾಜ್ಯ ಕಂಡಂತಹ ಅತ್ಯದ್ಭುತ ಮುಖ್ಯಮಂತ್ರಿಗಳು ಹೋರಾಟದ ಮುಖಾಂತರ ಒಂದು ಪಕ್ಷವನ್ನು ಸಂಘಟಿಸಿ ಅದರ ಮುಖಾಂತರ ಅಧಿಕಾರವನ್ನು ಹಿಡಿದು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರ ಲಕ್ಷಾಂತರ ಅನುಯಾಯಿಗಳಿಗೆ, ಅಭಿಮಾನಿಗಳಿಗೆ ಒಂದು ರಾಜಕೀಯ ನೆಲೆಯನ್ನು, ಒಂದು ಸಾಮಾಜಿಕ ಸ್ಥಿತಿಗತಿಯನ್ನು ಒದಗಿಸಿಕೊಟ್ಟರು ಅಂದರೆ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು. ಈ BS ಯಡಿಯೂರಪ್ಪನವರು ಸಾರ್ವಜನಿಕ ಜೀವನಕ್ಕೆ ಬಂದು 50 ವರ್ಷಗಳು ಆಗಿವೆ. ಇದರ ಪ್ರಯುಕ್ತ ಈ ಒಂದು ರಾಜ್ಯದಲ್ಲಿ ಹೋರಾಟದ ಮುಖಾಂತರ ವಿಧಾನಸೌಧದಲ್ಲಿ ಅಧಿಕಾರವನ್ನು ಹಿಡಿದು ಅದರ ಮುಖಾಂತರ ರಾಜ್ಯದ ಮಹಿಳೆಯರಿಗೆ ಸ್ವಾವಲಂಬನೆಯನ್ನು ಕಲ್ಪಿಸಿಕೊಟ್ಟಂತಹ ಮತ್ತು ವಿದ್ಯಾರ್ಥಿನಿಯರಿಗೆ ಬೈಸಿಕಲನ್ನು ಕೊಟ್ಟಂತಹ ಮತ್ತು ದುರ್ಬಲ ವರ್ಗದವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ, ಮನಸ್ವಿನಿ ಯೋಜನೆ, ಮೈತ್ರಿ ಯೋಜನೆ, ಇನ್ನೂ 10 ಹಲವಾರು ಯೋಜನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ರೂಪಿಸಿ ಅದರ ಮುಖಾಂತರ ಜನಜೀವನವನ್ನು ಸುಸ್ಥಿರಗೊಳಿಸಿದಂತಹ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಅವರಿಗೆ ಸಾರ್ಥಕ 50 ವರ್ಷ ಸಾರ್ವಜನಿಕ ಜೀವನದಲ್ಲಿ ಆಗಿರೋ ಹಿನ್ನೆಲೆಯಲ್ಲಿ ಇದರ ಪ್ರಯುಕ್ತ ರಾಜ್ಯದ ಎಲ್ಲ ಭಾಗಗಳಿಂದ ಏನು ಮಲೆನಾಡು ಕರ್ನಾಟಕ ಇರ್ಬೋದು, ಕರಾವಳಿ ಕರ್ನಾಟಕ ಇರ್ಬೋದು, ಆಮೇಲೆ ಮುಂಬೈ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಇರ್ಬೋದು, ಎಲ್ಲ ಭಾಗಗಳಿಂದ ಅಂದಾಜು 10 ಲಕ್ಷ ಕಾರ್ಯಕರ್ತರು ಅವತ್ತಿನ ದಿವಸ ಸಾಕ್ಷೀಕರಿಸಿ ಶ್ರೀಮಂತ ಶ್ರೀ ಯಡಿಯೂರಪ್ಪನವರಿಗೆ ಏನು ಸಾರ್ವಜನಿಕ ಜೀವನದಲ್ಲಿ 50 ವರ್ಷಗಳ ಕಾಲ ಏನು ಜನಜೀವನವನ್ನು ಸುಸ್ಥಿರಗೊಳಿಸಿದ್ದಕ್ಕಾಗಿ ಅವ್ರಿಗೆಲ್ಲರಿಗೂ ನೀವೆಲ್ಲರೂ ಕೂಡ ಅಭಿನಂದಿಸಬೇಕಾಗಿದೆ. ಹಾಗಾಗಿ ಯಡಿಯೂರಪ್ಪ ಬಗ್ಗೆ ಇನ್ನೊಂದು ಹೇಳಬೇಕು ಅಂತೇಳಿ, ನಾವೆಲ್ಲ ಎಷ್ಟೊಂದು ಜನ ಮುಖ್ಯಮಂತ್ರಿಗಳು, ಎಷ್ಟೊಂದು ಏನು ಅಧಿಕಾರದಲ್ಲಿರೋ ವ್ಯಕ್ತಿಗಳನ್ನು ನಾವೆಲ್ಲ ನೋಡಿದ್ದೀವಿ. ಯಾವತ್ತೂ ಕೂಡ ಯಡಿಯೂರಪ್ಪನವರು ತಮ್ಮ ಎದುರಾಳಿಗಳಿಗೆ, ಆಪೋಸಿಷನ್ ಲೀಡರ್ಗಳಿಗೆ, ಇನ್ನು ಯಾರಿಗೇ ಆಗಲಿ ಸಂಸ್ಕಾರ ಬಿಟ್ಟು ಯಾವತ್ತೂ ಕೂಡ ಒಬ್ಬರಿಗೂ ಮಾತಾಡಿದಾರಲ್ಲ. ಹಾಗಾಗಿ ನಮಗೆಲ್ಲ ಯಾಕೆ ವಿಶೇಷವಾಗ್ತಾರೆ ಅಂದರೆ, ಯಡಿಯೂರಪ್ಪನವರು ಎಂಥದೇ ಸಂದರ್ಭದಲ್ಲೂ ಕೂಡ ಅವರ ಸಮಚಿತ್ತದಿಂದ ಸಂಸ್ಕಾರದೊಂದಿಗೆ ಎಲ್ಲರೊಟ್ಟಿಗೆ ಬೆರೆತು ರಾಜ್ಯವನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಕ್ಕೆ ಸಹಕಾರಿಯಾಗಿದ್ದಾರೆ. ಇದರಿಂದ ನಾವು ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರಿಗೆ ಈ ಒಂದು ಅಭಿನಂದನೆಯನ್ನು ಸಲ್ಲಿಸೋದ್ರ ಮುಖಾಂತರ ರಾಜಕಾರಣದಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿರುವಂತಹ ಹಲವಾರು ಜನರಿಗೆ ಇದು ಪ್ರೇರಣೆಯಾಗಬೇಕು ಅನ್ನೋ ದೃಷ್ಟಿನಲ್ಲಿ ಇದು ಯಡಿಯೂರಪ್ಪರ ಕುಟುಂಬದವರು ಮಾಡ್ತಿರೋ ಕಾರ್ಯಕ್ರಮ ಅಲ್ಲ. ನಾವೆಲ್ಲರೂ ಕೂಡ BS ಯಡಿಯೂರಪ್ಪನವರ ಅಭಿಮಾನಿಗಳು ಸೇರ್ಕೊಂಡು ಮಾಡ್ತಿರೋಂಥ ಕಾರ್ಯಕ್ರಮ. ದಯಮಾಡಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹಾಗೂ ಮೊಳಕಾಲ್ಮೂರು ಕ್ಷೇತ್ರದ ಎಲ್ಲ ಸಾರ್ವಜನಿಕರು, ಅಭಿಮಾನಿಗಳು ಪಕ್ಷರಹಿತವಾಗಿ, ಜಾತಿ ರಹಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಈ ಒಂದು ತಮ್ಮ ಹಾಜರಾತಿಯನ್ನು ಸಾಕ್ಷೀಕರಿಸುವುದರ ಜೊತೆಲಿ ಯಡಿಯೂರಪ್ಪನವರ ಸಾರ್ಥಕ 50 ವರ್ಷಗಳ ರಾಜಕೀಯ ಜೀವನ ಮತ್ತು ಸಾರ್ವಜನಿಕ ಜೀವನಕ್ಕೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಬೇಕಾಗಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಅವತ್ತು ಬಂದು ಹಾಜರಾಗಿ ಯಡಿಯೂರಪ್ಪನವರಿಗೆ ವಿಶ್ ಮಾಡಬೇಕು, ಯಡಿಯೂರಪ್ಪನವರಿಗೆ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ